ಮೀಟರ್ ಬಡ್ಡಿ ದಂಧೆಕೋರರ ಅಟ್ಟಹಾಸಕ್ಕೆ ಬಡ ಕುಟುಂಬ ಅಕ್ಷರಶಃ ನಲಿದು ಹೋಗಿದೆ ಅಂತ ಹೇಳ್ಬೋದು. ಯಾಕೆಂದರೆ ಮನೆ ಸಮೀಪದ ಗಾರ್ಡನ್ ಬಳಿ ಅಂತ ಕುಳಿತಂಥ ವ್ಯಕ್ತಿಯನ್ನು ಬೈಕ್ ಮೇಲೆ ಎತ್ತಾಕೊಂಡು ಹೋಗಿದ್ದಾರೆ. ಜೊತೆಗೆ ರೂಮ್ ಅಲ್ಲಿ ಕೂಡಿ ಹಾಕಿ ಹಿಂಸೆ ಮಾಡಿ ಹಿಗ್ಗ ಮುಗ್ಗ ಅಮಾನವೀಯವಾಗಿ ಥಳಿಸಿದ್ದಾರೆ. ಈಗ ಆ ವ್ಯಕ್ತಿ ಆಸ್ಪತ್ರೆಯಲ್ಲಿ ವಿಲವಿಲ ಅಂತ ಒದ್ದಾಡ್ತಿದ್ದಾರೆ ಅಂತ ಹೇಳ್ಬೋದು. ಈಗ ಆ ಹಲ್ಲೆಗೊಳಗಾದ ವ್ಯಕ್ತಿ ನಮ್ಮ ಜೊತೆ ಮಾತನಾಡ್ತಿದ್ದಾರೆ. ಅವರನ್ನು ಮಾತಾಡೋದು. ಸರ್, ಯಾವ ಕಾರಣಕ್ಕಾಗಿ ನಿಮ್ಮನ್ನು ಅವರು ಕರ್ಕೊಂಡು ಹೋದರು? ಎಷ್ಟು ಗಂಟೆಗೆ ಹೋದರು? ಏನೆಲ್ಲ ಮಾಡಿದ್ರು ರಾತ್ರಿ? ಸರ್, ನನ್ನ ಮನೆ 7:15 ಬಿಟ್ಟರು ಸರ್. ಮನೆ 7:15 ಬಿಟ್ಟಾಗ ನಮ್ಮ ಫ್ರೆಂಡ್ ಮನೆ ಕಡೆ ಗಾರ್ಡನ್ ಐತೆ ಸರ್, ಅಲ್ಲಿ ಹೋಗಿ ಕುಂತು ಸರ್. ಕುಂತಾಗ ಅವರು ಬೈಕ್ ತೊಗೊಂಬಂದು ನನಗೆ ಕರ್ಕೊಂಡೋಗಿ ಸೀದಾ ಅಲ್ಲಿ ಹುಬ್ಳಿ ರೋಡ್ ರೂಮ್ಗೆ ಲಾಜ್ ಮಾಡ್ತಂಗೆ ಕರ್ಕೊಂಡು ಹೋದ್ರು. ಅಲ್ಲಿ ರೂಮ್ ಕೊಳ್ಳಿಲ್ಲ ಅವರು, ಇವ್ರು ಮಾಡೋದಕ್ಕೆ ರೂಮ್ ಕೊಳ್ಳಿಲ್ಲ. ಅಲ್ಲಿಂದ ಬೇಡ ಅಂತೇಳಿ ಸೆಂಟ್ರಲ್ ಕರ್ಕೊಂಬಂದರು. ಸೆಂಟ್ರಲ್ದಾಗ ಅವ್ರ ಮನೆ ಕಡೆ ಕರ್ಕೊಂಬಂದು ಅವ್ರ ಮನೆಗೆ ಹಾಕಿ ನನಗೆ ರಾತ್ರಿಗೆ 10 ಗಂಟೆಲಿಂದ ಒಡೆಗೆ ಚಾಲು ಮಾಡಿದ್ದು ರಾತ್ರಿ 3 ಗಂಟೆ ಮಟ್ಟ ಹೊಡಕತ್ತಾರೆ ಅವ್ರು. ನಾನು 4 ಮಂದಿಗೂ ದುಗಿಸ್ ಬಂದೇನೆ ರೀ. ಈಗ ನಾಳೆ ನನ್ನ ಜೀವಕ್ಕೆ ಏನಾರು ಆಗಿದ್ರೆ ಅದಕ್ಕೆ ಕಾರಣ ಯಾರು ರೀ? ಈಗ ನನ್ನ ಮನೆಯವ್ರಿಗೆ ನಾನು ಇದು ನೋಡ್ಕೋಬೇಕು ರೀ. ಈಗ ನಾಳೆ ಸತ್ತು ಬಿಟ್ರಿ, ಈಗ ನಾನು ಸತ್ತಿದ್ದು ಇವ್ರು ಗುರ್ತಾಗ್ತಿತ್ತಂದ್ರೆ ಇಲ್ಲ, ಏನಾರು ಮಾಡಿ ಮುಚ್ಚಿಬಿಟ್ಟಿದ್ರೆ ಅದಕ್ಕಾಗಿ ಅವ್ರಿಗೆ ಕೊಲೆ ಮಾಡೋ ಇದ್ರೊಳಗೆ ಇದ್ರು ಅವರು. ಇನ್ನೊಂದು ತಾಸು ರೀ ಆಫ್ ಮಾಡ್ರಲ್ರಿ, ಇನ್ನೊಂದು ನಾನು ಅರ್ಧ ತಾಸಿದ್ರೆ ನನ್ನ ಜೀವ ಹೋದಂಗೆ ರೀ. ಅವ್ರಲಿಂದ ನಾನು ಎಸ್ಕೇಪ್ ಆಗಿ ಬಂದೇನೆ ರೀ. ಮನುಷ್ಯಾಗ ಹೊಡ್ಯಾಕತ್ತ ರಕ್ತ ಬರಕತ್ತಿತ್ತಂದ್ರೂ ಬಿಡಕತ್ತಿಲ್ಲ ಅವರು. ರೊಕ್ಕ ದೊಡ್ಡದಾತ ಅವ್ರಿಗೆ, ರಕ್ತ ಬರಕತ್ತಾರ, ಮನುಷ್ಯಂಗೆ ಬೆಳಗತ್ತಾನ, ಬಿದ್ದಾಗನೂ ಕಾಲಿಲ್ಲಿ ಓದಕತ್ತಾರ. ಆ ರೀತಿ ಇದು ಮಾಡ್ಯಾರ. ನನ್ನ ಸಂಕಟ ನನಗೆ ರೀ, ನನ್ನ ಹೆಂಡ್ರು ಮಕ್ಕಳು ನೆನಪು ಬರಕತ್ತಾರೆ ರೀ. ಕೇಳತ್ತೇನೆ ನಾನು, ಹೆಂಡತಿ ಮಕ್ಕಳು ಅದಾರಪ್ಪ ಬಿಡ್ರಪ್ಪ ಅಂತಂದ್ರೆ, ನಾಳೆ ಮುಂಜಾನೆ ನಿಮ್ಗೆ ರೊಕ್ಕ ಕೊಡಿಸ್ತೀನಿ ಅಂದ್ರೆ ಬೀಳಲಿಲ್ಲ. ರಾತ್ರಿ ನೀವು ಫೋನ್ ಹಚ್ಚಿ ಯಾರಿಗಷ್ಟೇ ಹಚ್ಚಿ ಅಂತೇಳಿ ರೊಕ್ಕ ತರಿಸ್ನಿ ಅಂತೇಳಿ ಇದು ಮಾಡಿ ಸರ್. ಈಗ ಅವ್ರು ಹೊಡಿಯೋದ್ರ ಕೂಗಾಟ ಚೀರಾಟ ಏನು ಮಾಡಿ ಬಾಯಾಗ ಅರ್ವಿ ತುರ್ಕಾಕತ್ತಾರ ರೀ, ಬಾಯಾಗ ಅರ್ವಿ ತುರ್ಕಾಕತ್ತರು, ಎಲ್ಲ ಇದು ಮಾಡತ್ರು. ಎಲ್ಲ ತುರ್ಕಾಕತ್ತಾರೆ. ಬಾಯಿ ಮಾಡಬೇಡ, ಬಾಯಿ ಮಾಡಿದ್ರೆ ಹೊಡಿತಾರೆ ಅಂತೇಳಿ ಹೊಡ್ಯಾಕತ್ತಾರೆ. ಕೊಡಿಲಿಕ್ಕಂದ್ರೆ ಹೊಡಿತಾರೆ, ಅರ್ಬಿ ಹಾಕ್ಕೊಲಿಕ್ಕಂದ್ರೆ ಹೊಡಿತಾರೆ, ಅರ್ಬಿ ಬಿಚ್ಚು ಅಂತೇಳಿ ಒಬ್ಬ ಹೊಡಿತಾನೆ. ಅಂದ್ರೆ ನಿಮ್ಗೆ ಅರಬೆತ್ತಲ್ಲಿ ಮಾಡಿ ಹೊಡಿತಾರೆ. ಆ ರೀತಿ ಮಾಡ್ಯಾರ. ಬರೇ ಬತ್ತಿನ ಹೊಡೆದಾರೆ ಅವರು. ಈಗ ನಾನು ಏನು ಮಾತಾಡ್ಕೊತಿದ್ನಂದ್ರೆ, ಈಗ ನನಗೆ ಮಾತಾಡೋಕೆ ಬೆಳ್ಳಾಡ್ದಂಗೆ ಹೊಡಕತ್ತಾರ ಅವರು. ಸ್ವಲ್ಪ ಬಾಯಿ ಮಾಡಿದಂದ್ರೆ ಅರ್ಬಿ ತುರ್ಕೋದು, ಬಾಯಿ ಮಾಡಬೇಡ ಅನ್ನೋದು ಹೊಡೆಯೋದು. ಆ ಕೇಬಲ್ ವೈರ್ ತೊಗೊಂಡು ಹೊಡ್ಯಾಕತ್ತಾರೆ. ಆ ಕೇಬಲ್ ವೈರ್ ಏನು ಸ್ವಲ್ಪ ಇದೆ ಏನ್ರಿ, ಅದು ಬೆಲ್ಟ್ ಬಿಡ್ರೆ ನಡೀತೈತೆ. ಈ ಕೇಬಲ್ ವೈರ್ದಾಗ ತಂತಿರುತ್ತೆ, ಅದಕ್ಕೇನು ಹೆಚ್ಚು ಕಮ್ಮಿ ಇಲ್ಲ, ಕಣ್ಣಿಗೆ ಎಲ್ಲ ಕಡೆ ಬಿದ್ದವ್ರೆ. ನನ್ನ ತಲೆಗೆ ಹೊಡೆದು ಬಿದ್ದವು. ಅವು ತೋರಿಸ್ತಾರೇನ್ರಿ? ಅವ್ರು ಏನೂ ತೋರ್ಸಕತ್ತಿಲ್ಲ ನನಗೆ. ಫುಲ್ ಅಲ್ರಿ ಏಟಿ ಜೆಟ್ ಮನುಷ್ಯಾಗ 1 ತಾಸು. ಈಗ 1 ತಾಸು ಎಲ್ಲ ಹೊಡ್ಯಾಕಂತ ನಿಂತಾರ ಅವರು. ಮನುಷ್ಯ 1 ತಾಸು ಓದಕ್ಕೆ 3 ತಾಸು ತಿಂದ್ರೆ ಏನಾಗುತ್ತೆ ರೀ? ಪೊಲೀಸರು ಹೊಡ್ಯಂಗಿಲ್ಲ ಆ ರೀತಿ. ಪೊಲೀಸರು ಹೊಡ್ಯಂಗಿಲ್ಲ. ಪೊಲೀಸರು ಎಷ್ಟು ಹೊಡಿತಾರೆ? ಒಂದು ಅರ್ಧ ತಾಸು 1 ತಾಸು ಹೊಡಿತಾರೆ. ಇವರು 3 ತಾಸು ಗಟ್ಟಲೆ ಹೆಂಗೆ ಹೊಡೆದ್ರು ಒಬ್ಬ ಮನುಷ್ಯಾಗ? ಈಗ ಅಚಾನಕ್ ನಾವು ಸತ್ತಿದ್ರೆ ಈಗ ಪೊಲೀಸರು ನಮ್ಮ ಇದ್ರೊಳಗೆ ನಿಂತಾರೆ. ಅವ್ರು ತರ್ತಿಪ್ಪ, ನಾವು ಇದು ಮಾಡ್ತೀವಿ, ನೀ ಅವ್ರಿಗೆ ರಾಜಿ ಆಗಕ್ಕೆ ಹೋಗಬೇಡ. ಈಗ ಅವರು ನಮ್ಮ ಸಪೋರ್ಟ್ ಬಂದು ನಿಂತಾರೆ. ಅವರು ಎಷ್ಟು ಜನ ಹೊಡಿದಾರೆ? ಪ್ರಮುಖರು ಯಾರ್ಯಾರು ನಿನ್ಗೆ ಹೊಡೆದವ್ರು? 4 ಮಂದಿ ಊರಿನಿಂದ 4 ಮಂದಿ. ಈಗ ಯಾರೀ ಡಿಸ್ಕೌನ್ ಮಂಜು, ಯಾರೀ ಹಸ್ನೂರು ಮಂಜಣ್ಣ, ಮಹೇಶ್, ಹನುಮಂತ. ಇವರು ಹಸ್ನೂರು ಮಂಜಣ್ಣ ರೊಕ್ಕ ಕೊಟ್ಟನ್ರಿ. ಇವ್ರು 3 ಮಂದಿ ಯಾರು ನಮ್ಗೆ ಹೊಡ್ಯಾಕ? ಅದನ್ನು ನಾವು ಇವ್ರಿಗೆ ಶಿಕ್ಷೆ ಆಗ್ಬೇಕಂತ ಕುಂತೀನಿ ನೋಡ್ರಿ. ನನ್ನಿಂತ ಇನ್ನೊಬ್ರಿಗೆ ಆಗ್ಬಾರ್ದು. ಈಗ ಯಾವ ಕಾರಣಕ್ಕೆ ಎಷ್ಟು ನೀವು ಅವ್ರಿಗೆ ಕಡೆಯಿಂದ ಸಾಲ ತೊಗೊಂಡಿದ್ರಿ? ಎಷ್ಟು ಬಡ್ಡಿ ನಿಮ್ಗೆ ಹಾಕಿದ್ರು ಅವ್ರು ಹಾಕಿದ್ರು ಸರ್? 2 ವರ್ಷದ ಬಡ್ಡಿ ಹಾಕಿದ್ರು. ನಾ ಕೊಡ್ತೀನಪ್ಪ, ಅದು 10 ರೂಪಾಯಿದಂಗೆ ಹಾಕ್ತೀನಿ ಅಂತಂದಿದ್ರಿ. ಅವ್ರು 10 ರೂಪಾಯ್ದು ಹೊರಗಿಲ್ದಲ್ಲ, ನಾನು 4 ಲಕ್ಷ ರೂಪಾಯಿ ತಂದು ಕೊಡು, ಈಗ ಬೇಕು ನಂಗೆ 1 ಲಕ್ಷ ರೂಪಾಯಿ ಅಂತಂದ್ರು. ನನ್ನ ಕಡೆ ಈಗಿಲ್ಲಪ್ಪ ಅಂತೇಳಿ ಅಂದೆ. ನಾವು 1 ಲಕ್ಷ ರೂಪಾಯಿ ತೊಗೊಂಡಿದ್ರಿ. ಅದು ತುಂಬಿದ್ದು ಬಿಡ್ರಿ. ದಿವಸ 600 ರೂಪಾಯಿ ಹಿಂಗೆಲ್ಲ ಕೊಡ್ಕೊಂಡು ಬಂದೀನಿ. 600 ರೂಪಾಯಿ ಕೊಡ್ಕೊಂಡು ಬಂದೀನಿ. ಅವ್ರಿಗಿಲ್ಲ ಅಂದಾಗೂ ಒಂದೊಂದು ಕೊಟ್ಟೀನಿ ರೀ. ಅದು ಬಿಡ್ರಿ. ಈಗ ನಾವು 2 ವರ್ಷದಿಂದ ಕೈ ಕಟ್ಟತ್ರಿ. ಈಗ ಅವ್ರು ನಾವು ದುಡಿಯೋಕೆ ಬಿಟ್ರೆ ನನ್ನ ರೊಕ್ಕ ರೀ, ಹೌದ್ರಿ? ಈಗ ನನ್ನ ತಾಯಿ ನಂಗೆ ನೋಡ್ಕೊಂಡಾಗತ್ತಳ್ರಿ. ಅವ್ರ ಪೆನ್ಷನ್ ಬರಬೇಕು, ನಾನು ತಿನ್ಬೇಕು ರೀ. ಈಗ ಅವ್ರ ಪೆನ್ಷನ್ ಇಲ್ಲಕ್ಕ ನಾ ಏನು ತಿನ್ಬೇಕು ರೀ? ಈಗ ನಾನು ಇದಾದ್ರಿ. ಈಗ ಕೆಲಸ ಮಾಡೋಕೆ ಹೋಗೋಕ್ಕೂ ಬಿಡ್ತಿತ್ತಿಲ್ಲ, ಬಟ್ ಭಯ ರೀ. ಇಲ್ಲಿ ಗದಗಿನಾಗ ಇರೋದು ಆ ರೀತಿ ರೀ. ನೀವು ಕೂರ್ ನೋಡಿ 4 ಮಂದಿ ಮಿಲ್ತು. ಈಗ ಗದಗಿನಾಗ ಭಾಳ ಐತಿರೋದು. ಈಗ ದುಡ್ಕೊಂಡು ತಿನ್ನೋರಿಗೆ ಯಾರಿಗೂ ಬಿಡಂಗಿಲ್ಲ ರೀ. ಅಡ್ಡಾಡಕ್ಕೆ ಬಿಡಂಗಿಲ್ಲ. ಅವ್ನಿಗೆ ಏನಾರು ಮಾಡೋದು, ಕರ್ಕೊಂಡು ಹೋಗಿ ಕುಂದ್ರಸೋದು. ಪೊಲೀಸರು ಅಂದ್ರೆ ಹೆದರಿಕಿಲ್ಲ ಅವ್ರಿಗೆ, ಅವ್ರು ಮಾಡೋರ್ಗೆ ಎಲ್ಲ ಆ ರೀತಿ ಐತ್ರಿ ಇಲ್ಲಿ. ಭಯನೇ ಇಲ್ಲ ರೀ, ಭಯನೇ ಇಲ್ಲ ಅವ್ರಿಗೆ. ಪೊಲೀಸರು ಭಯ ಏನು ಬಡ್ಡಿ ದಂಧೆಕೋರರು ಒಟ್ಟು ಇಲ್ಲವೇ ಇಲ್ಲ ಅಂತಾರೆ? ಇಲ್ಲ. ಒಟ್ಟು ಏನು ಕೊಡ್ತೈತೆ ನಾವು ಉಸ್ಲಿ ಮಾಡ್ಕೊತೀವಿ. ಪೊಲೀಸರು ಅಂದ್ರೆ ಅವ್ರು ಕಾನೂನು ಅಂದ್ರೆ ಏನು ಕೊಡ್ತಿಲ್ಲ ರೀ. ಒಟ್ಟು ಕೇಳೋಕೆ ನಾವು ಪೊಲೀಸ್ ನಂಬರ್ ಕೊಡ್ತೇವೆ, ಕೊಡು ಹೋಗು. ನಾವು ಉಸ್ಲಿ ಮಾಡ್ತು ಹೋಗು ಅಂದ್ರೆ ಪೊಲೀಸರಿಗೆ ಏನು ಕಿಮ್ಮತ್ತಿಲ್ಲೇನು ರೀ? ಕಾನೂನು ಇದನ್ನೇ ಇಲ್ಲೇನು ರೀ?
ಈಗ ಮೊನ್ನೆ ಹಂಗೆ ನಮ್ಮ ರೂಮ್ನಾಗ ಕುಂತಾಗ ನೀ ಯಾರ್ಯಾರು ಫೋನ್ ಹಚ್ತೆ ಎಚ್ ಕೆ ಪಾಟೀಲ್ಗೆ ಹಚ್ತೆ ಡಿ ಆರ್ ಪಾಟೀಲ್ಗೆ ಹಚ್ತೆ ಅನ್ನ ಮಾತು ಏನು ರೀ ಇವರು ಅಂದ್ರೆ ಇವರು ರಾಜಕಾರಣಿಯವ್ರು ಬರ್ತಾರೇನಲ್ರಿ ವ್ಯವಹಾರ ಮಾಡಕ್ಕೆ ಅವ ಅಶ್ನೂರು ಮಂಜು ತಮ್ಮ ಮಾತಾಡಿದ್ರಿ ಇವೆಲ್ಲ ಜಾಸ್ತಿನ ಎಚ್ ಕೆ ಪಾಟೀಲ್ಗೆ ಹಚ್ಚು ಅವ್ರಿಗೆ ಹಚ್ಚು ಅಂತೇಳಿ ಮಾತಾಡಿದ್ರಿ ಅವತ್ತು ನಂಗೆ ನೆನಪು ಬರೋದೆಲ್ಲ ಈಗ ಹೇಳ್ತಾನೆ ನನಗೆ ಹೊಡ್ತಕ್ಕೆ ನಾನು ಏನೇನು ಅವ್ರು ಮಾಡಿದ್ದು ನೆನಪು ಬರವಲ್ತು ನನಗೆ ಆ ರೀತಿ ಮಾಡ್ಯಾರ್ರಿ ರಾತ್ರಿ ಕುಂದಿರಿಸಿ ನನಗೆ ಆ ರೀತಿ ನಾಯಿಗೆ ಹೊಡಿತಿರಲ್ಲ ಆ ರೀತಿ ಹೊಡೆದಾರೆ ನನಗೆ ಮತ್ತು ಇವೆಲ್ಲ ಆಗಿದ್ದು ನೋಡಿದ್ರೆ ನನಗೆ ಯಾವ ರೀತಿ ಆಗಿರ್ಬಾರ್ದು. ಈಗ ಅವರು ಪತ್ನಿಯನ್ನು ಕೇಳ ಅಮ್ಮ ನಿಮ್ಮ ಮನೆಗೆ ಎಷ್ಟು ಗಂಟೆಗೆ ಬಂದರು ಬಂದಾಗ ಪರಿಸ್ಥಿತಿ ಹೆಂಗಿತ್ತು ಅವರು ನಾವು ನೈಟ್ ಅವರು ಸಾಯಂಕಾಲ ಹೋದವ್ರಿ ಸರ್ ಅವ್ರು ಸಾಯಂಕಾಲ 7:30 ಹೋದವರು ಒಮ್ಮಕ್ಲೆ ಬೆಳಗ್ಗೆ 4 ಗಂಟೆಗೆ ಬಂದು ಮಲ್ಕೊಂಡರಿ ಸರ್. ನಾವು 5:05 ಎದ್ದು ಅವ್ರಿಗೆ ನೋಡಿವ್ರಿ ಸರ್. ಆವಾಗ ಅವರು ಪರಿಸ್ಥಿತಿ ಭಾಳ ಇದು ಇತ್ತು ಭಾಳ ತ್ರಾಸ ಮಾಡ್ಕೊಳಕ್ಕೆ ಕುಂತಿದ್ರಿ ಅವರು. ಏನು ಈ ಥರ ಮಲ್ಗ್ಯಾರ ಈ ಥರ ಇದನ್ನು ಮಾಡಕ್ಕೆ ಕುಂತಾರ. ಹಾಂ ಸರ್ ಇಂಥಲ್ಲೆಲ್ಲ ಬ್ಲಡ್ ಎಲ್ಲ ಇದಾಗ್ಬಿಟ್ಟಿತ್ತು ಕಣ್ಣೆಲ್ಲ ಬಾವು ಬಂದು ಎಲ್ಲ ಕಣ್ಣೆಲ್ಲ ಹಿಂಗೆ ಗ್ಯಾಪ್ ಆಗಿಬಿಟ್ಟಿತ್ತು ರೀ. ಒಟ್ಟು ಅವ್ರಿಗೆ ಮಾತಾಡೋಕೆ ಏನಾಗೈತೆ ಅಂದರೆ ಹೇಳೋಕೆ ಇಲ್ರಿ ಸರ್.